ಹೆಸರಿನ ಗೊರವನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ಬೆಳ್ಳಂಬೆಳಿಗ್ಗೆ ಈ ಗೊರವನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಕಂಡಿವೆ. ಬೆಳ್ಳಂಬೆಳಿಗ್ಗೆಯೇ ನಾಡಿಗೆ ಲಗ್ಗೆಯನ್ನ ಇಟ್ಟಿದೆ ಕಾಡಾನೆಗಳು. ಗೊರವನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಬಳಿ ಕಾಡಾನೆಗಳ ಪ್ರತ್ಯಕ್ಷವಾಗಿದೆ. ಕಬ್ಬಿನ ಗದ್ದೆಯಲ್ಲಿ ಬೀಡು ಬಿಟ್ಟಿದೆ ಕಾಡಾನೆಗಳು. ಕಾಡಾನೆಗಳ ದಾಳಿಗೆ ರೈತರು ಬೆಳೆದಿದ್ದಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳ್ಳಂಬೆಳಿಗ್ಗೆನೆ ನಾಡಿನ ಕಡೆಗೆ ಲಗ್ಗಿಯನ್ನ ಇಟ್ಬಿಟ್ಟಿದ್ದಾವೆ ಕಾಡಾನೆಗಳು. ಒಂದು 5 ಕಾಡಾನೆಗಳಿದ್ದಾವೆ. ಕಬ್ಬು ಬೆಳೆಯನ್ನ ಬೆಳೆದಂತಹ ರೈತರು ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾಡಾನೆಗಳು ನುಗ್ಗಿವೆ ಅಂತ. ಇದು ಗೊರವನಹಳ್ಳಿ ಗ್ರಾಮದ ಕಾಡಾನೆಗಳಲ್ಲಿ ಪ್ರತ್ಯಕ್ಷವಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ಬಳಿ ಇರುವಂತಹ ಕಬ್ಬಿನ ಗದ್ದೆಯಲ್ಲಿ ಬೀಡು ಬಿಟ್ಟಿದೆ ಕಾಡಾನೆಗಳು. ಕಾಡಾನೆಗಳ ಹಿಂಡೆ ಅಲ್ಲಿದೆ ನೋಡಿ. ಕಾಡಾನೆಗಳ ದಾಳಿಗೆ ಇದೀಗ ರೈತರು ಬೆಳೆದಿದ್ದಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಆನೆಗಳ ಪ್ರತ್ಯಕ್ಷದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಈಗ ಒಬ್ಬೊಬ್ಬರಾಗಿ ಆತಂಕ ಉಟ್ಕೊಳ್ತಾ ಇದೆ. ಹೇಗಪ್ಪ ನಾವಿಲ್ಲಿ ಇವಾಗಿನ ಈ ಒಂದು ಬೆಳೆಗಳನ್ನು ಬೆಳೆಯೋದು ಉಳಿಸ್ಕೊಳ್ಳೋದು ಅನ್ನೋದು ತುಂಬ ಸಾರ್ವಜನಿಕರಿಗೆ, ಅಲ್ಲಿನ ಸ್ಥಳೀಯ ರೈತರಿಗೆ ಒಂಥರ ಭಯಭೀತರಾಗಿದ್ದಾರೆ. ಕಾಡಾನೆಗಳ ದಾಳಿಗೆ ರೈತರು ಬೆಳೆದಿದ್ದಂತಹ ಬೆಳೆ ಇದೀಗ ಸಂಪೂರ್ಣವಾಗಿ ನಾಶವಾಗಿದೆ. ಹಾಗಾಗಿ ಆನೆಗಳ ಪ್ರತ್ಯಕ್ಷದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಈ ವಿಚಾರವಾಗಿ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳ ತಂಡ ಆಗಮಿಸಿ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ಆದರೆ ಬೆಳ್ಳಂಬೆಳಿಗ್ಗೆನೆ ನಾಡಿನ ಲಗ್ಗೆಯನ್ನ ಇಟ್ಟಿದೆ ಕಾಡಾನೆಗಳು.